ಇಂಟಿಯಲ್ಲಿ ಇವಾಗ ನಾವು ಮಾಡ್ತಾಯಿದ್ದು ಈಗ ಕಿಚನ್ ಸೆಟಪ್ ಮಾಡಿದ್ದೀವಿ, ತೋರಿಸಿದ್ದೀವಿ ಆಲ್ರೆಡಿ ನಿಮಗೆ. ಈಗ ನಾವು ಇವಾಗ ಬ್ರೇಕ್ಫಾಸ್ಟ್ ಕೌಂಟ್ರು, ಟಿ ವಿ ಯೂನಿಟು, ಬೆಡ್ರೂಮ್ ಮತ್ತು ಬೆಡ್ರೂಮ್ ಕಾಟ್ಸು ಮತ್ತು ವಾರ್ಡ್ರೋಬ್ಸು ಮತ್ತು ಇನ್ನು ಟಿ ವಿ ಯೂನಿಟ್ಸ್ಗಳು ಮತ್ತು ಕಂಪ್ಯೂಟರ್ ಟೇಬಲ್ಸು ಮತ್ತು ರ್ಯಾಕ್ಸು ಇವೆಲ್ಲನೂ ಮಾಡಿ ನಾವು ಇಂಟೀರಿಯರ್ ಮಾಡಿ ನಿಮಗೆ ತೋರಿಸ್ತೀವಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಈ ಜನರೇಟಾಗಿ ನಾವೆಲ್ಲ ಫ್ಯಾಕ್ಟ್ರಿಯಲ್ಲಿ ಎಲ್ಲನೂ ನಾವು ಮೋಲ್ಡೆಡ್ ಮಾಡ್ಕೊಬಂದು ಆ ಸೈಜಿಗೆ ತಕ್ಕಾಗಿ ಇಲ್ಲಿ ಬಂದು ನಾವು ಸ್ಕ್ರೂ ಫಿಟ್ ಮಾಡಿ ನಿಮಗೆ ತೋರಿಸ್ತೀವಿ. ಸಣ್ಣ ಒಂದು ಮನೆ ಆಗಿರ್ತದೆ, ಇದನ್ನು ಒಂದು 15-20 ಡೇಸ್ ಒಳಗಡೆ ಮುಗಿಸ್ತೀವಿ ಈಗ. ಸೊ 20 ದಿನ ಒಳಗಡೆ ಮುಗಿಸೋಂಥ ಒಂದು ಚಾಲೆ ಮಾಡ್ಕೊತೀವಿ. ಸೊ ನಮಗೆಲ್ಲ ಒಳ್ಳೊಳ್ಳೆ ಕಾರ್ಯನಿರತ ಕಾರ್ಪೆಂಟ್ರುಗಳಿದ್ದಾರೆ, ಸೊ ಹೆಲ್ಪರ್ಸ್ಗಳಿದ್ದಾರೆ. ಸೊ ಎಲ್ಲರೂ ಬಂದು ಇಲ್ಲಿ ವರ್ಕ್ ಮಾಡ್ತಾರೆ. ಎಲ್ಲ ವೀಡಿಯೋಗಳು ನಿಮ್ಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಸೊ ತುಂಬ ಕಡಿಮೆ ಬಜೆಟಲ್ಲಿ, ಅತಿ ಹೆಚ್ಚಾಗೆಲ್ಲ ಈಗ ಹೊರಗಡೆ ನಿಮಗೆ ಎಂತೆಂಥ ಶೋರೂಮ್ಗಳಲ್ಲಿ ಅಲ್ಲೆಲ್ಲ ಮಡಿಕೊಂಡಿರ್ತಾರೆ ಈಗ ಕಿಚನ್ ಸೆಟಪ್ಸು ಅವು ಅಂತೇಳಿ. ಸೊ ಅವರು ಈ ಬಜೆಟ್ 4 ಲಕ್ಷ 5 ಲಕ್ಷ ಅಂತ ಹೇಳ್ತಾರೆ. ಸೊ ಆ ಬಜೆಟಲ್ಲಂತೂ ನಾವು ಮಾಡೋಕ್ಕೆ ಹೋಗಲ್ಲ. ತುಂಬ ಅತಿ ಕಡಿಮೆ ಬಜೆಟಲ್ಲಿ ನಿಮಗೆ ಯಾವ ರೀತಿ ಬೇಕು ಅದನ್ನು ತುಂಬ ಅತಿ ಕಡಿಮೆ ಬಜೆಟಲ್ಲಿ ನಮ್ಮ ಒಂದು ತಂಡ ಇದೆ, ಕಾರ್ಪೆಂಟ್ರ್ ತಂಡ. ಸೊ ಅವರು ನಮ್ಮ ಇಲ್ಲಿದ್ದಾರೆ ಸರ್. ಹೇಳಿ ಸರ್, ನಮ್ಮ ಕಾರ್ಪೆಂಟ್ರು ಸರ್. ನಾವು ಕಾರ್ಪೆಂಟರ್ಸು. ಹೆಸರು ಹೇಳಿ ಸರ್. ಬಟ್ ನಮ್ಮ ಮನು ಅಂತ ನಿಮಗೆ ಹೈ ಲೆವೆಲ್ಲು ಮತ್ತು ಲೋ ಲೆವೆಲ್ಲು ನಿಮ್ಮ ಕಾಸ್ಟ್ ಎಷ್ಟಿದೆ ಸರ್, ನಿಮ್ಮ ಬಜೆಟ್ ಎಷ್ಟಿದೆ, ನಾವು ಆ ಬಜೆಟ್ ತನಕ ನಾವು ಮಾಡ್ಕೊಡ್ತೀವಿ. ಯಾವುದಕ್ಕೆ ವರಿ ಮಾಡ್ಕೋಬೇಡಿ. ಜಾಸ್ತಿ ಕಾಸು ಆಯ್ತದೆ, ಐದಾಯ್ತು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಎಷ್ಟು ಹಣ ಇರ್ತೋ ಅಷ್ಟಕ್ಕೆ ನಾವು ಸೂಕ್ತವಾಗಿ ನಮ್ಗೆ ಮಾಡಿಕೊಡ್ತೀವಿ. ನಾವು ಯಾವುದೇ ರೀತಿಯಲ್ಲಿ ಇಲ್ಲಿ ದಂಧೆ ಮಾಡೋಕ್ಕಾಗಲಿ, ಇಲ್ಲ ನಾವು ಯಾವುದೇ ರೀತಿಯಲ್ಲಿ ಬೇರೆ ಕಂಪ್ನಿನ ನಡೆಸ್ಕೋಗಿರ್ತಿಲ್ಲ, ಅಲ್ಲಿ ಏನು ಮಾಡೋಕ್ಕೋಗಿಲ್ಲ. ಅಂದರೆ ನಾವು ಒಬ್ಬರು ಕೆಲಸಗಾರರು ಜನಗಳಿಗೆ ಮೆಚ್ಚಂತ ಕೆಲಸ ಮಾಡ್ಬೇಕಂತೇಳಿ ಒಂದು ತಂಡ ರಚನೆ ಮಾಡ್ಕೊಂಡಿದ್ದೀವಿ. ಸೊ ಇದು ನಾವು ದಯವಿಟ್ಟು ನೀವೆಲ್ಲೇ ಇದ್ರೂ ಕಾಂಟ್ಯಾಕ್ಟ್ ಮಾಡಿ, ನಂಬರು ನಿಮ್ಮಲ್ಲಿ ಬರ್ತಾ ಇರ್ತದೆ ಯಾವಾಗಲೂ. ಸೊ ಇನ್ನಿತರ ತಿಳಿಸಿ. ಸೊ ನಮಗೂ ನೀವು ಹೆಚ್ಚಿನ ಕೆಲಸ ಕೊಟ್ಟು ನಮ್ಮ ಇದು ನೋಡಿ ನಿಮ್ಮಲ್ಲೇ ಮುಂದಿನ ದಿನಗಳಲ್ಲಿ ನಾವು ವೀಡಿಯೋಗಳು ಹಾಕ್ತಾಯಿರ್ತೀವಿ, ಅಪ್ಲೋಡ್ ಮಾಡ್ತಾಯಿರ್ತೀವಿ. ದಯವಿಟ್ಟು ನೋಡ್ತಾಯಿರಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ ಪ್ರೇಕ್ಷಕರೇ. ಈಗ 20-30 ಮನೆಯದೊಂದು ಇಂಟೀರಿಯರ್ ಮಾಡ್ತಾಯಿದ್ದೀವಿ. ಸೊ ಮನೆ ಓನರ್ ನೋಡಿಲಿ ಕೆಂಪಯ್ಯ ಅಂತಿದ್ದಾರೆ ಇವ್ರದ್ದು. ಈಗ ನಾವು ಇವ್ರಿಗೆ ಅಕ್ರಾಲಿಕ್ಕು ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ನೋಡಿ, ಈಗ ಅಂಕಲ್ ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಈ ಥರ ಅಕ್ರಾಲಿಕ್ ಶೀಟ್ಗಳನ್ನ ನಾವು ಆಲ್ಬಮಲ್ಲಿ ತಂದು ಕೊಟ್ಟಿದ್ದೀವಿ. ಸೊ ಅವ್ರು ಯಾವ ಕಲರು ಸೆಲೆಕ್ಟ್ ಮಾಡ್ಕೊಡ್ತಾರೆ ಆ ಕಲರ್ ಹಾಕಿ ನಾವು ಅವ್ರಿಗೆ ಇಂಟೀರಿಯರ್ ಮಾಡಿಕೊಡ್ತಾಯಿದ್ದೀವಿ. ಈಗ ಅವರು ವಾಲ್ಡ್ರೋಬು, ಟಿ ವಿ ಯೂನಿಟು ಮತ್ತು ಕಿಚನ್ ಸೆಟಪ್ಸು, ಸೊ ಕಿಚನ್ನು, ಬ್ರೇಕ್ಫಾಸ್ಟ್ ಕೌಂಟ್ರು ಎಲ್ಲನೂ ಕೇಳಿದ್ದಾರೆ. ಸೊ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತಾಯಿದ್ವಿ. ಈಗ ಕಲರ್ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಈಗ ಕಲರ್ ಸೆಲೆಕ್ಟ್ ಮಾಡ್ತಾರೆ. ನಂತರ ನಾವು ಯಾವ ರೀತಿ ವರ್ಕ್ ಮಾಡ್ತೀವಿ ಹೆಂಗೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಇವಾಗ ಟಿ ವಿ ಯೂನಿಟ್ ಯಾವ ರೀತಿ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀವಿ. ಮನುಷ್ಯರು ಇದು ಟಿ ವಿ ಯೂನಿಟ್, ಇದು ಜಾಗ, ಇದು ಸ್ಪೇಸ್ ಇಷ್ಟೇ ಜಾಗ ಬರೋದು ನಿಮಗೆ. ಪೂರ್ತಿ ಇದೆ ಇಲ್ಲಿಂದ ಇಲ್ಲಿವರೆಗೆ, ಬಾಟಮ್ವರೆಗೆ ಸೇಮ್ ವುಡ್ ಕಲರು. ಯಾವುದೇಳಿ ಬ್ಯಾಕ್ಗ್ರೌಂಡು ಮಾಮೂಲಿ ಇಲ್ಲೊಂದು ಒಂದಡಿಗೆ ಒಂದು ಬಾಕ್ಸ್ ಬರುತ್ತೆ. ಮಾಮೂಲಿ ಬಾಕ್ಸ್ ಬಂದರೆ ಮೇಲೊಂದು ಇದಿರ್ತದೆ. ಸೆಂಟ್ರಲ್ಲಿ ಒಂದು ಡೋರ್ ಬೇಕು, ಅದು ದೇವರು ಫೋಟೋ ಇಡೋದಕ್ಕೆ. ಮಾಮೂಲಿ ಇದಕ್ಕೆ ಇದು ಬರ್ತದೆ, CNC ಕಟಿಂಗ್ ಮಾಡಿ ಒಂದು ಡೋರ್ದು ಇದು ಮಾಡಿಕೊಡೋಣ. ಸೊ ಕೆಳಗಡೆ ಒಂದು ಬರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಟೇಬಲ್ ಬರುತ್ತೆ, ಬಾಕ್ಸು. ಅದು ಕೇಳಿ, ಟಿ ವಿ ಯೂನಿಟ್ಸ್ಗೆ ಒಂದು ಬಾಕ್ಸ್ ಬರುತ್ತೆ, ಸ್ಪೀಕರು ಮತ್ತೊಂದು ಯಾವ್ದಾದ್ರು ಇಟ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಡ್ರಾಯರ್ಗಳು ಬರ್ತವೆ, ಆ ಕಡೆ ಈ ಕಡೆ ಡ್ರಾಯರು, ಸೆಂಟ್ರಲ್ಲಿ ಗ್ಲಾಸ್ ಮಾಡಿಬಿಟ್ಟು ಮಾಡೋಣ. ಸೊ ಈಗ ಇಲ್ಲಿ ಮುಂದೆ 80 ಆಗುತ್ತಲ್ಲ ನಮಗೆ. ಹೌದು ಸರ್. ಮುಂದೆ ನಿಮಗೆ ಪ್ರೊಜೆಕ್ಷನ್ ಬರುತ್ತೆ. ಯಾವುದೋ ಅದು ವೈಟ್ ಕಲರು. ಸೊ ಮೇಲೆ ನಮಗೆ ಟಾಪಲ್ಲಿ ಏನು ಮಾಡ್ಬೋದು ಸರ್, ನಿಮಗೆ ರೂಫಿಂಗ್ ಬರುತ್ತೆ ಮೇಲ್ಗಡೆ. ಅದು ಅಷ್ಟೇ ವುಡನ್ ರೂಫಿಂಗ್ ಬಂದು ನಿಮಗೆ LED ಲೈಟ್ ಬೇಕಾದ್ರೆ ಫಿಕ್ಸಿಂಗ್ ಮಾಡ್ಬೋದು. ಯಾವ ರೀತಿ ಬರ್ತದೆ ನಿಮಗೆ ರೂಫಿಂಗ್ ಅಂದರೆ ಮುಂದೆ ಬರುತ್ತಾ ಇಲ್ಲ? ಹೌದು ಸರ್, ಮುಂದೆ ಬರುತ್ತೆ. ಒಂದು 10 ಇಂಚಸ್ ಅಷ್ಟು ಮುಂದೆ ಬರುತ್ತೆ. 10 ಇಂಚಸ್ ಬರುತ್ತೆ. ಅಲ್ಲೇ ಲೈಟ್ಗಳು ಕೊಟ್ಟಿರ್ತೀವಿ. ಅದು ನಿಮಗೆ ನೋಡಲಿಕ್ಕೆ ಮುಂದೆಗಡೆ ದಪ್ಪ ಕಾಣುತ್ತೆ. 1.5 ಇಂಚ್ ದಪ್ಪ ಕಾಣುತ್ತೆ. ಈ ಸೈಡ್ ಏನು ಬರಲ್ಲ ಸರ್. ಈ ಸೈಡ್ ಏನು ಬೇಕಾ? ಇಲ್ಲ, ಏನು ಬೇಡ. ಓಕೆ. ಯಾಕೆಂದರೆ ಇದು ಬರುತ್ತಲ್ಲ ನಿಮ್ಗೆ ಈ ಕಡೆ ಒಂದು ಅಡಿ ಬಾಕ್ಸ್ ಬಂದುಬಿಟ್ರೆ ಟಿ ವಿ ಯೂನಿಟೇ ಮಾಮೂಲಿ ಗೊತ್ತಲ್ಲ. ಎಲ್ಲಿವರೆಗೆ ಮಾಡ್ತೀರಾ ಆಚೆ ನೀವು? 6 ಫೀಟ್ ಮಾಡ್ತೀವಿ ಸರ್. 6 ಫೀಟ್ ಅಂದರೆ ಮೇಲೆ ಗ್ಯಾಪ್ ಆಗುತ್ತಲ್ವಾ? ನಮ್ಮ ಮೇಲ್ಗಡೆಯಿಂದ ಮಾಡಿ ಟೇಪ್ ಹಾಕಿ ನೋಡಿ. ಟೇಪ್ ಸರ್. ಈಗ ನಿಮಗೆ ಇಲ್ಲಿ ಬನ್ನಿ, ಆಲ್ರೆಡಿಗೆ ಮೇಲೆ ಬನ್ನಿ. ಈಗ ನಿಮಗೆ ಒಂದು 2.5 ಮಾಡ್ತೀವಿ. ಏನು ಟೇಬಲ್ ಸರ್. ಹಾಂ, ಓಕೆನಾ? ಇಲ್ಲಿಂದ ನಾನು ನಿಮಗೆ 6 ಫೀಟ್ ಅಂತ ಹೇಳ್ತೀನಿ. ಅದು 8 ಅಡಿ ಆಗುತ್ತೆ ಅಂತ. 8 ಫೀಟ್ ನೋಡಿ, ಇಲ್ಲಿವರೆಗೆ ಬಂತು ಗ್ಯಾಪ್ ಆಗ್ತಾನೆ.
ಓಕೆ ನಾನು ಈ ಕಡೆ ಇದು ಬಂದ್ಬಿಡುತ್ತೆ. ಮೇಲೆ ಪ್ಲೈನ್ ಬರುತ್ತಾ? ಹಾಂ, ಮೇಲೆ ಪ್ಲೈನ್ ಬರುತ್ತೆ. ಈಗ ಈ ಕಡೆ ಬಂದು ನಾಲ್ಕು ಬರುತ್ತೆ ಅಂದರೆ ಅದು ನನಗೆ ಒಂದು 4 ಇಂಚು 5 ಇಂಚು ದೊಡ್ಡದಾಗಿರಲಿ ಪಟ್ಟಿ ಸ್ವಲ್ಪ, ಅದಕ್ಕೆ ಏನು ಬರುತ್ತೆ ಸರ್ ಟೇಬಲ್ಸು ಅಲ್ಲಿ ತನಕ ನಾನು ಕೊಡ್ತೀನಿ. ಓಕೆ. ಇದು ಕ್ಲೋಸಿಂಗ್ ಆಗಬೇಕು, ಸ್ಟೆಪ್. ಆಮೇಲೆ ಇಲ್ಲಿ ನಾವು ಕ್ವಾಡ್ಸ್ ಇರ್ತೀವಲ್ಲ ಕ್ವಾಡ್ಸ್ಗೆ, ಸೊ ಆ ಸಪೋರ್ಟಿಂಗ್ ಚೆನ್ನಾಗಿರ್ಬೇಕು. ಇಲ್ಲಿ ಕಲ್ಲು ಏನು ಸೈಜ್ ಇದೆ ಆ ಸೈಜ್ ನೋಡ್ಕೊಂಡು ಮಾಡಿಬಿಡಿ. ಸೊ ಸ್ಟೂಲ್ ಬರುತ್ತಲ್ವ ಇಲ್ಲಿ? ಹೌದು, 3 ಸ್ಟೂಲ್ ಬರುತ್ತೆ ಸೇಮ್ ಕಲರು. ಫಸ್ಟು ಹೇಳ್ಬಿಡ್ತೀನಿ ನಿಮ್ಗೆ ಇನ್ನೊಂದು ಯಾಕಂದರೆ ಕನ್ಫರ್ಮ್ ಅಡ್ವಾನ್ಸ್ ಕೊಟ್ಬಿಡೋಕ್ಕೆ. ನೋಡಿ ಕಾಟು, ಇದು ಬೆಡ್ರೂಮು. ಸೊ ಕಾಟು 6 ಅಡಿ ಬರ್ತಾ? 7 ಅಡಿನಾ? 7 ಅಡಿ. ಹಿಂದೆಗಡೆ ಸ್ಟೋರೇಜ್ ಹ್ಞೂ ಸೊ ಈಗ ಅದು ಒಂದು 8 ಇಂಚ್ ಬೇಕು ಸರ್ ಸ್ಟೋರೇಜ್. ಹಾಂ, ಸ್ಟೋರೇಜ್ 8 ಇಂಚು. 8 ಇಂಚ್ ಬೇಕು. ಡೋರ್ ಸೇರಿ 2 ಫೀಟ್ ತನಕ ಬರ್ಬಿಡುತ್ತೆ. ಇಲ್ಲಿ ತನಕ ಬರ್ಬೋದು. ನಿಮಗೆ ನೆಲ ವರ್ಷಕ್ಕೆ ಎಷ್ಟೇ ಜಾಗ ಸಿಗೋದು ಮೇಡಮ್? ಇದಿಷ್ಟೇ ಹಾಂ, ಕಂಪ್ಲೀಟ್. ಅದೇ ಹಾಸಿಗೆ ಸ್ವಲ್ಪ ಲೆಂಟ್ ವೇಟ್ ಹಾಕಬೇಕು ಅನ್ಸುತ್ತೆ, ಇಲ್ಲಾಂದ್ರೆ ಮ್ಯಾಟನ್ನು ಸೇರಿಸಿ ಅಲ್ಲಕ್ಕೆ ಸಿಕ್ಸಿ ಅದನ್ನ ಅಲ್ಲಕ್ಕೆ ಸಿಕ್ಸಿ. ಮೇಡಮ್ ನಿಮ್ಮದು ಹತ್ತಿ ಆದರೆ ತುಂಬ ತೂಕ ಬರುತ್ತೆ. ಮ್ಯಾಟ್ರಿಕ್ಸ್ಗಳಲ್ಲೇ ಮ್ಯಾಟ್ರಿಕ್ಸ್ ಆದರೆ ನೋಡಿ ಹಿಂಗೆ ಡೋರ್ ಹಿಂಗೆ ಸ್ಟ್ರೈಟಾಗಿ ಹಾಕೋಬೋದು. ಯಾವುದು ತೂಕ ಬರಲ್ಲ, ಮ್ಯಾಟ್ರಿಕ್ಸ್ ತೂಕ ಬರಲ್ಲ. ಅದು ಅಲ್ಲದೆ ಅಲ್ಲ, ನಿಮಗೆ ಆ ಕಡೆ ಒಂದ್ಸತಿ ಆಗಲ್ಲ ಹಾಕಿದ್ರೆ ಅನ್ಸುತ್ತೆ ನಿಮಗೆ ನಮಗೆ. ಹೆಚ್ಚು ಕಮ್ಮಿ 80 kg 90 kg ತೂಕ ಬರುತ್ತೆ. ಯಾವುದು? ಹೈಡ್ರಾಲಿಕ್. ಇಲ್ಲಿ ಮಿರರ್ ಸೈಡು ಇಲ್ಲಿ 2 ಡೋರು ಸೆಟಪ್. ಇದು ಮಾಮೂಲಿ ಒಳಗಡೆ ಡ್ರಾ ಕಲರ್. ಬೇಡ ಅಂತ ಇದ್ರು ನಾನು ಡ್ರಾ ಇಲ್ಲ ಬೇಕಾ ಬೇಡ ಡ್ರಾ ಬೇಡ ಅಂತ ಹೇಳಿದರೆ ಬೇಡ ಅಂತಾರೆ. ಶೆಲ್ಫ್ ಇಲ್ಲಿ ಬಸ್ ಇಲ್ಲಿ ನಾವು ತೋರಿಸೋದಲ್ಲ ನಿನ್ನೆ, ಈ ಕಡೆ ಒಂದು ಡೋರ್ ಓಪನ್ ಆಗೋದು, ಈ ಕಡೆ ಒಂದು ಡೋರ್ ಓಪನ್ ಆಗೋದು, ಸೆಲ್ಫ್ ಬರ್ತಲ್ಲದು. ಮತ್ತು ಇದೇ ವುಡ್ ಏನಿದೆ ಕಂಟಿನ್ಯೂ ಇಲ್ಲಿವರೆಗೆ ಕಂಟಿನ್ಯೂ ಮೌಂಟ್ ವುಡ್ನ. ಇಲ್ಲಿ ಬಾಕ್ಸ್ ಮುಂದೆ 2 ಬರ್ತದೆ. ಇಲ್ಲಿಗೆ ಸರ್ ಅದೇ ನಾವು ನೋಡೋದಲ್ಲ ಲಾಸ್ಟ್ ಅಲ್ಲಿ ಡೋರ್ಸ್ ಓಪನು ಆ ಥರದಲ್ಲ ಇಲ್ಲಿಗೆ. ಹೌದು. ಆಮೇಲೆ ಫೋಟೋ ಕಳಿಸ್ಕೊಡಿ ಸರ್. ಹಾಂ, ಇಲ್ಲೊಂದು ಲಾಕರ್ಸ್ ಅಷ್ಟೇ 2. ಇಲ್ಲಿ 2 ಲಾಕರ್ ಬರ್ತವೆ, ಇಲ್ಲೊಂದು 3 ಬರ್ತವೆ, ಟೋಟಲ್ 5 ಲಾಕರ್ ಆಯಿತು. ಸರಿ, ಇದಕ್ಕೇನು ಬೇಡವಾ? ಸರಿ, ನೀವು ಬರೀ ಹಾಂ ಬರೀ ಸ್ಟ್ರೈಟು. ಓಕೆ, ಸ್ಟ್ರೈಟ್ ಮಾಡ್ಕೊ. ಇಲ್ಲಿಗೆ ಆಮೇಲೆ ನೋಡ್ಕೊಳ್ಳಿ ಯಾವ ಥರ ಬೇಕಂದ್ಬಿಟ್ಟು ನೋಡ್ಕೊ. ಸ್ವಲ್ಪ ವೈಟ್ ಕಲರ್ಲೆಲ್ಲ ಡಿಸೈನ್ ಮಾಡಿ ಬಿಟ್ಬಿಡೋಣ. ಉಳಿದಿರುತ್ತಲ್ಲ ಸರ್ ಪೀಸ್ಗಳು ಇಲ್ಲೇ ಇರುತ್ತಲ್ಲ, ಅದೇ ವೈಟ್ ಕಲರ್ ಆಮೇಲೆ ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲ. ಓಕೆ, ಇಲ್ಲಿ ಮಾಮೂಲಿ ಫ್ರೈ ಮಾಡಿ ಡೋರ್ ಕ್ಲೋಸ್. ಇಲ್ಲಿ ಫ್ರೇಮ್ ಮಾಡಿ ಡೋರ್ ಮಾಡಿ ಕ್ಲೋಸ್ ಮಾಡಿ. ನೆಕ್ಸ್ಟ್ ಮೇಲೆ ಸ್ಟೇರ್ಕೇಸ್ ಸ್ಟೋರೇಜ್ ಅಂತ ಹೇಳ್ಬಿಟ್ಟು ಇಲ್ಲಿ ಇಷ್ಟು ಕ್ಲೋಸ್ ಸರ್, ಇದು ಇಲ್ಲಿ ಗಂಟ ಫುಲ್ ಕ್ಲೋಸ್ಡು. ಇಲ್ಲಿವರೆಗೆ ನಾವು ಒಳಗಡೆ ಹೋಗಿ ಬರಬೇಕು. ಯಾವ ರೀತಿ? ಹಿಂಗೆ ಹೋಗಿ ಹಿಂಗೆ ಬರಬೇಕು. ಹಾಂ, ಇಲ್ಲೊಂದು ಡೋರು. ಇದು ಮಾಮೂಲಿ ವುಡ್ ಕಲರ್. ಅದೇ ಸರ್, ಇಲ್ಲಿಂದ ಹಿಂಗೆ ಕ್ಲೋಸ್ ಮಾಡಿ ಮಾಮೂಲಿ ಶೆಲ್ಫ್ಗಳು. ಯಾವುದು? ಮೇಲೆ. ಸೊ ಇದೊಂದು ಬೆಡ್ರೂಮ್ ಸೆಕೆಂಡ್ ಯೂನಿಟ್ದು. ಸೊ ರೂಮು ತುಂಬ ಚಿಕ್ಕದಾಗಿದೆ. ಸೊ ನಮಗೆ ಕಂಫರ್ಟಬಲ್ ಹಂಗೆ ಬೇಕು ಕಸ್ಟಮರ್ಗೆ ಆ ರೀತಿ ಮಾಡ್ಕೊಡ್ತಾ ಇದ್ದೀವಿ. ಸೊ ಮನು ಸರ್, ಇದು ಕಾಟ್ ಎಲ್ಲಿವರೆಗೆ ಬರ್ತೇಳಿ ಸರ್? ಸರ್ ನಿಮಗೆ ಕಾಟು 4 ಫೀಟ್ ಬರುತ್ತೆ ಹೀಗೆ. ಹಾಂ, ಈ 4 ಫೀಟ್ ಬಂದು ಹೀಗೆ ನಿಮಗೆ 6 ಫೀಟ್ ಬರುತ್ತೆ. 6 ಫೀಟ್ ಬರುತ್ತೆ. 6 ಫೀಟ್ ಬರುತ್ತೆ. ಸೊ ಇಲ್ಲಿ ಸೊ ಇಲ್ಲಿ ಏನಂತಂದರೆ ಇಲ್ಲೇನು ಹೆಡ್ಬೋರ್ಡು ಕಾಟ್ ಏನಿರುತ್ತೆ ಅದೇ ಕಲರ್ ಇಲ್ಲಿವರೆಗೂ ಹೋಗುತ್ತೆ. ಸೇಮ್ ಅಲ್ಲಿ ತನಕ ನಿಮ್ಗೆ ಇಲ್ಲಿ ತನಕ ಬರುತ್ತೆ. ಹಾಂ, ಇಲ್ಲಿಂದ ಹೀಗೆ ಬಾಕ್ಸ್ ಬಂದು ಹಾಂ, ಹೀಗೆ ಪೂರ್ತಿ ನಿಮಗೆ ಎಲ್ ಶೇಪಲ್ಲಿ ಬಾಕ್ಸ್ ಬರುತ್ತೆ ಸರ್. ಬಾಕ್ಸ್ ಬರ್ತದೆ, ಲಾಕರ್ಗಳು ಬರ್ತದೆ. ಲಾಕ್ ಅದಕ್ಕೆ ಲಾಕ್. ಓಕೆ, ಲಾಕರ್ ಅದ್ರ ಮಾಡ್ಕೊಂಡು ಮೇಲೆ ಇಲ್ಲಿ ನಿಮಗೆ ಕ್ಲೋಸ್ ಆಗುತ್ತೆ. ಇದೊಂದು ಕ್ಲೋಸ್ ಮಾಡ್ಕೊತೀವಿ, ಇದೊಂದು ಕ್ಲೋಸ್ ಮತ್ತೆ ಅದನ್ನು ಕ್ಲೋಸ್ ಆಗುತ್ತೆ. ಕ್ಲೋಸ್. ಓಕೆ, ಬನ್ನಿ. ಮನಸ್ಸು ಇದೊಂದು ಕ್ಲೋಸ್ಡು. ಹಾಂ, ಬರೀ ಸಾಧ್ಯ ಮಾತ್ರ ಅಲ್ಲಿಂದ ಬಂದು ನಿಮ್ಗೆ ಇದನ್ನು ಕ್ಲೋಸ್ ಮಾಡಿ ಅಷ್ಟೇ, ಇನ್ನೇನಿಲ್ಲ.